2021 अप्रैल के 7 तारीख सुबह 11 बजे ओस्कोटे समद हाउस में तकरीबन 500 से ज्यादा अपराध को जोड़कर एक ऑर्गेनाइजर प्रोग्राम का इनकाद अमल में लाया जा रहा है। यह प्रोग्राम बेंगलुरु रूरल जिला बीजेपी माइनॉरिटी मोर्चा की तरफ से किया जा रहा है। इस मुताल्लिक तफसीली रिपोर्ट आए जानते हैं यहाँ के सामाजिक कारकुन शोहरत खान और ओस्कोटे टाउन बीजेपी माइनॉरिटी मोर्चा के सदर ए अफसर की जबानी। सदाए हिंद उर्दू में हूँ इम्तियाजुल्लाह खान काशफी। समद पैलेस में यहाँ एक छोटी सी मीटिंग इसके बारे में बात है। इंशाअल्लाह हमें बेंगलुरु रूरल डिस्ट्रिक्ट का एक बड़ा मजमे के साथ जो बीजेपी पार्टी का कारगुजारी की जो मीटिंग है और इसके बारे में किसकी क्या जिम्मेदारी, होस्कोटे टाउन वालों की और होस्कोटे रूरल तालुक वालों की और दूसरे नलमंगला, देवनहल्ली, दोडबड़ापुरा और हमारे सदर जनाब सैयद साहब और दूसरे और भी हजरात की जिम्मेदार क्या क्या है, इसके बारे में आज हमने बात की है। बीजेपी की कारगुजारी मीटिंग का एक सिलसिला चलेगा। इस सिलसिले में हमारे सारे बेंगलुरु रूरल डिस्ट्रिक्ट के जो भी हमारे अल्पसंख्यक और माइनॉरिटीज़ हैं और हमारे मुसलमान भाई और भी माइनॉरिटीज़ हैं, उनके लिए जो आदमी के गरीब से गरीब तक जो भी मसला पहुंचना है माइनॉरिटीज़ का और गवर्नमेंट की तरफ से, इसके बारे में बातचीत करने के लिए एक बहुत कारनामा अंजाम देने के लिए एक कारनामा देने का अंजाम। ये रूरल जिला सतह करेंगे क्या? ये अभी बेंगलुरु रूरल ज़िला का है। इस पूरे ज़िले का होस्कोटे तालुक में करने का एक फैसला लिया गया है। इसी को यहाँ होस्कोटे में अंजाम दें। कितने लोग जमा करेंगे? इंशाल्लाह इस एक अच्छा कारनामे में ज़्यादा से ज़्यादा हजरात हमें यहाँ पर 500 से 600 हजरात जमकर इस कारनामे को अंजाम देने का सिलसिला जारी रखेंगे। ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸದಸ್ಯರನ್ನಾಗೂ ಒಂದು ವಾರದ ಹಿಂದೆನೇ ಆಯ್ಕೆ ಮಾಡಿರ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಹೊಸಕೋಟೆ ಗ್ರಾಮಾಂತರ ಹಾಗೂ ನಗರ ಘಟಕದ ಸಮಿತಿ ಈ ಮೂರನ್ನು ಸೇರಿಸಿ ಎಲ್ಲರೂ ಒಂದು ಒಳ್ಳೆ ವಾತಾವರಣ ಇರೋ ಜಾಗದಲ್ಲಿ ನಮ್ಮ ನಾಯಕರಾದ MTV ನಾಗರಾಜಣ್ಣವ್ರಿಗೆ ಮತ್ತು ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರು ಅದೇ ರೀತಿ ನಿಗಮ ಮಂಡಳಿ ಅಧ್ಯಕ್ಷರಾದ ಪಠಾಣ್ ಸಾಹೇಬರು ಕರೆಸಿ ನಾವು ಎಲ್ಲರಿಗೂ ಅಧಿಕಾರ ಹಸ್ತಾಂತರಿಸಬೇಕಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಕರೆ ಕೊಡ್ತಾರೆ. ಒಂದು ಅಲ್ಪಸಂಖ್ಯಾತರಿಗೆ ಈ ಒಂದು ಬರೀ ಸಮಾರಂಭ ಏನೋ ಒಂದು ಅಧಿಕಾರ ತಗೊಳ್ಳೋ ರೀತಿಯಲ್ಲ, ಆ ಸಮಾರಂಭದಲ್ಲಿ ಏನಾದ್ರು ಒಂದು ನಾವು ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಾಗಿರ್ಬೋದು, ಏನು ಹಿಂದುಳಿದವರೇ ಅಂಥವ್ರು ಏನಾರು ಒಂದು ನಾವು ಒಂದು ಟ್ರೈಲರಿಂಗ್ ಮಿಷಿನ್ ಆಗಿರ್ಬೋದು, ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಆ ರೀತಿಯಲ್ಲಿ ಏನಾರು ನಾವು ಒಂದು ಅವ್ರಿಗೆ ಮಕ್ಕಳಿಗೆ ಓದೋ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕಂತೇಳಿ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ. ಅಲ್ಪಸಂಖ್ಯಾತರ ಘಟಕದ ಕಾರ್ಯಕಾರಿಣಿ ಮಾಡುವ ದಿಸೆಯಲ್ಲಿ ನಮ್ಮ ಮಂಡಲ ನೆಲಮಂಗಲ ಮತ್ತು ನಮ್ಮ ಹೊಸಕೋಟೆ, ಚಿಕ್ಕಬಳ್ಳಾಪುರ ಹಾಗೂ ದೇವನಹಳ್ಳಿ ಮಂಡಲ ಮತ್ತು ಜಿಲ್ಲಾ ಸದಸ್ಯರುಗಳೆಲ್ಲ ಸೇರಿ ಒಂದು ಪೂರ್ವಭಾವಿ ಸಿದ್ಧತೆ ಕಾರ್ಯಕಾರಿಣಿ ಮಾಡೋದರ ಬಗ್ಗೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳೋದ್ರ ಸಲುವಾಗಿ ನಾವಿಲ್ಲಿ ಸೇರಿ ಮತ್ತು ಈ ದಿನ ನಾವು ನಮ್ಮ ಪೇರೆಂಟ್ ಬಾಡಿ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿ ಮತ್ತು ನಮ್ಮ ಸಂಘಟನಾ ಕಾರ್ಯದರ್ಶಿ ಕಾಂತರಾಜು ಅವರ ಜೊತೆ ನಾವು ನಾಳೆ ದಿವಸ ಅವ್ರ ಜೊತೆ ನಾವು ಸಮಾಲೋಚನೆ ಮಾಡಿ ಒಂದು ಡೇಟನ್ನು ಫಿಕ್ಸ್ ಮಾಡಿ ನಮ್ಮ ಅಲ್ಪಸಂಖ್ಯಾತರ ವಿಚಾರಗಳ ಬಗ್ಗೆ ಒಂದು ಕಾರ್ಯಕಾರಿಣಿ ಸಭೆಯನ್ನು ನಾವೆಲ್ಲ ಸದಸ್ಯರು ಸೇರಿ ಮಾಡೋಣ ಅಂತ ನಾವಿಲ್ಲಿ ಸೇರಿ ಇವತ್ತು ನಿರ್ಣಯಗಳನ್ನು ತೊಗೊಂಡಿದ್ದೀವಿ. ಆ ಈ ಎಲ್ಲ ನಿರ್ಣಯಗಳನ್ನು ನಮ್ಮ ಯಜಮಾನರಾದಂತಹ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಮತ್ತು ಮಂತ್ರಿಗಳಾದಂಥ ಪೌರ ಕಾರ್ಮಿಕ ಮತ್ತು ಸಕ್ಕರೆ ಮಂತ್ರಿಗಳಾದಂಥ ನಮ್ಮ MTV ನಾಗರಾಜರ ಹತ್ರನೂ ಕೂಡ ನಾವು ಸಮಾಲೋಚಿಸಿ ನಮ್ಮ ಕಾರ್ಯಕಾರಿಣಿ ಸಭೆಗೆ ಒಂದು ಕಾರ್ಯಕ್ರಮನ ರೂಪಿಸಬೇಕು ಅಂತ ಇವತ್ತು ಸೇರಿ ನಾವು ಚರ್ಚೆ ಮಾಡಿದ್ದೀವಿ. ಈ ದಿಸೆಯಲ್ಲಿ ನಾವು ನಮ್ಮ ಅಲ್ಪಸಂಖ್ಯಾತ ಜನರಿಗೆ ತಲುಪುವಂಥ ಒಂದು ಕಾರ್ಯಕ್ರಮಗಳ ಬಗ್ಗೆ ನಾವು ಸಮಾಲೋಚಿಸಿ ಅದನ್ನು ನಾವು ಅವ್ರಿಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ರೂಪಿಸಬೇಕು ಅಂತ ಒಂದು ನಿರ್ಣಯ ತಗೊಂಡು